ಹೊಸ ರಾಗಮನದಲ್ಲೂ ಮುಳುಗಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂತೋಷ ಪಡುತ್ತಿದೆ ಬಾನಾಡಿಗಳು ವಸಂತ ಮಾಸದಿ ಹೊಸ ಬಾನವೋ ಕೋಗಿಲೆ ಮುಗಿಲಿಗೆ ಹಾರಿದೆ ಬಾನವೋ ಕೋಗಿಲೆ ಮುಗಿಲಿಗೆ ಹಾರಿದೆ ನಿಮ್ಮನ್ನ ನಾ ಸೇರಲೇ ಸೇರಿನ ಹಾಡಲೇ ವಸಂತ ಸೇರಲೇ ಸೇರಿನ ವಸಂತ ಮಾಸದಿ ಹೊಸ ರಾಗಮನದಲ್ಲೂ ಮುಳುಗಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂತೋಷ ಪಡುತ್ತಿದೆ ಬಾನಾಡಿಗಳು ವಸಂತ ಮಾಸದಿ ಹೊಸ ಆಹಾ, ಏನು ನನ್ನ ಸ್ವಾಮಿ ಇಷ್ಟು ಸಮಯವಾದರೂ ಬರಲಿಲ್ಲವಲ್ಲೋ? ಅದೋ ಅಲ್ಲಿ ಬರುತ್ತಿರುವರು ನೋಡಿ.
ಸ್ವಾಮಿ ವಂದನೆಗಳು. ಪ್ರಿಯೆ, ನಿನಗೆ ಮಂಗಳವಾಗಲಿ. ಉತ್ತರ, ಈ ಉದ್ಯಾನವನ ಲಕ್ಷ್ಮೀ ಶೃಂಗಾರವು ಹೀಗಿರಲು ಕಾರಣವೇನೆಂಬುದು ತಿಳಿದೆಯೇ? ಇಲ್ಲವಲ್ಲ ಸ್ವಾಮಿ. ಕೇಳು ಕೇಳು. ಹೇಳಿ. ಪ್ರಾದಾಳವಾಗಿ ಮಳೆದಂಬರುವ ತೊರೆದು ಗುಲಾಬಿ ಹೂಗಳ ಉಡುಪುದರಸಿ ಹೂಗಳ ಮುಡಿದು ಮಾನವಿನಿಂದ ಸೌಂದರ್ಯ ಸೊಬಗು ವರ್ಣಿಸಲಹುದೇ ಉತ್ಪಲಾಕ್ಷಿ ಉತ್ಪಲಾಕ್ಷಿ ಉತ್ಪಲಾಕ್ಷಿ. ಹೌದು ಸ್ವಾಮಿ, ಬಹಳ ಮನೋಹರವಾಗಿರುವುದು. ಈ ಸೌಂದರ್ಯ ರಾಶಿಯನ್ನು ಸೃಷ್ಟಿಸಿದ ಆ ಮಹಾನುಭಾವರು ಯಾರು? ಸರಸಂಸಾರ ಭವನವು ಸ್ಥಾಪನೆ ಮಾನುಭವಿಸಿ ಆನಂದಿಸಿ ತಿಳಿಯುವುದೇ ಬೆಳಕಿಗೆ ಬರುವ ಪ್ರೇಮಿಗಳಿಗೆ ಸರಿಸಾಟಿ ಎನ್ನುವುದು ಈ ಜಗದೋ. ಇಷ್ಟು ದಿನವೂ ನೀನು ನನಗೆ ಅರ್ಧಾಂಗಿ ಲಕ್ಷ್ಮಿಯಾಗಿ ಏನು ತಿಳಿದವಳಂತೆ ಎಂತಹ ಗೌಪ್ಯವಾದ ಪ್ರಶ್ನೆಯನ್ನು ಕೇಳಿದೆ. ಸುಖ ಸವಿ ಪ್ರೇಮ ಬರೆದ ಕೋಗಿಲೆ ಮೂಕನನ್ನು ನಾಚಿ ನಗುವ ಚಂಚಲೆ ಸಕಲ ನಿನ್ನ ತೋಳಿಂದ ಬಳಸಲೆ ಸುಖ ಸಂವೇಮ ಬನದ ಕೋಗಿಲೆ ಚಂಚಲೆ ಸಕಲ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ
ಪ್ರಾಣೇಶ್ವರ, ತಿಳಿಯದೇ ಅಲ್ಲ. ಅಜಗದಪಪ ವಿಘ್ನೇಶ್ವರ ಸ್ವಾಮಿಗಳವರೊಡನೆ ಸಕಲ ವಿದ್ಯಾಭ್ಯಾಸ ಮಾಡಿರುವನು. ಅದಕ್ಕೆ ನಿಮ್ಮ ಮಧುರ ಧ್ವನಿಯಿಂದ ಕೇಳಲು ಬಯಸಿದ್ದೇನಷ್ಟೇ ಸ್ವಾಮಿ. ಅಜಗದಪಪ ಅವರು ಯಾರು? ಈ ವಿಚಿತ್ರವಾದ ನಾಮಧೇಯವೇನು? ನಾನೆಂದು ಕೇಳಲಿಲ್ಲವೇ? ಅವರ್ಯಾರು? ಇವರ ಬಗ್ಗೆ ಹೇಳಬಾರದೆ? ಅವರನ್ನು ಚೆನ್ನಾಗಿ ನೋಡಿರುವರು, ಅವರೊಡನೆ ಸಂಭಾಷಿಸಿರುವರು. ಅವರು ನಮ್ಮ ಬಹಳ ಹತ್ತಿರ ಸಂಬಂಧಿಕರು. ಮತ್ತೊಂದು ಸಾರಿ ಆಲೋಚಿಸಿ ಸ್ವಾಮಿ. ಅವ್ರ್ಯಾರೆಂಬುದು ನನಗೆ ಗೋಚರವಾಗಲಿಲ್ಲ. ಅವ್ರ್ಯಾರೆಂಬುದು ತಿಳಿಸುವೆಯೋ ಇಲ್ಲವೋ? ಆಹಾ, ಕೋಪಿಸಿಕೊಳ್ಳಬೇಡಿ, ತಿಳಿಸುವೆನು ಕೇಳಿ. ಅಜಗದಪಪ ವಿಘ್ನೇಶ್ವರ ಸ್ವಾಮಿಗಳಾದ ಪಾರ್ಥ, ಕಿರೀಟಿ, ಪಾಲ್ಗುಣಿ, ಧನಂಜಯ, ಕೌಂತೆಯ, ಮಧ್ಯಮ, ಪಾಂಡವ ವಿಜಯಂ ಸ್ವಾಮಿ. ಓಹೋ, ನಮ್ಮ ತಂದೆಯವರೇ ನನ್ನನ್ನೇ ಗಾಬರಿಯಾಗುವಂತೆ ಮಾಡಿದೆಯಲ್ಲವೇ? ನೀನು ಎಂಥ ಚತುರೆ! ಆಹಾ, ಪ್ರಿಯರಮಣಿ ಬಾಚಲುವೆ ಮನವನ್ನು ಸೆಳೆಯುತ್ತ ಬಾರೆ, ಮನವನ್ನು ಸೆಳೆಯುತ್ತ ಬಾರೆ. ಪ್ರಿಯರಮಣಿ ಸೆಳೆಯುತ್ತ ಬಾರೆ, ಪ್ರಿಯರಮಣಿ. ಪ್ರಿಯರಮಣ ಪರಮಗುಣ ಮನವನ್ನು ಸೆಳೆಯುತ್ತ ಬಾರ, ಮನವನ್ನು ಸೆಳೆಯುತ್ತ ಬಾರ. ಪ್ರಿಯರಮಣ ಚಂದ್ರನು ನಾನು ತಾರೆಯು ನೀನು, ಚಂದ್ರನು ನಾನು ತಾರೆಯು ನೀನು. ಬೇಗನೆ ಬಾರೆ ಉಗವನ್ನು ತೋರೆ, ಬೇಗನೆ ಬಾರೆ ಉಗವನ್ನು ತೋರೆ. ಅಂದ ಚಂದದಿಂದ ಬಂದು ಸನ್ನಿಸೆನ್ನರಾಜೆ, ಅಂದ ಚಂದದಿಂದ ಬಂದು ಸನ್ನಿಸೆನ್ನರಾಜೆ, ಅಂದ ಚಂದದಿಂದ ಬಂದು ಸನ್ನಿಸೆನ್ನರಾಜೆ. ಪ್ರಿಯರಮಣಿ ಬಾಚಲುವೆ ಮನವನ್ನು ಸೆಳೆಯುತ್ತ ಬಾರೆ, ಮನವನ್ನು ಸೆಳೆಯುತ್ತ ಬಾರೆ. ಪ್ರಿಯರಮಣಿ
ಬಂದು ಸಂಧಿ ರಾಜ ಪ್ರಿಯರಮಣ ಪರಮಗುಣ ಮನವನ್ನು ಸೆಳೆಯುತ್ತ ಬಾಬಾರ ಮನವನ್ನು ಸೆಳೆಯುತ್ತ ಬಾಬಾರ ಪ್ರಿಯರಮಣ. ಅದಾಗಿರಲಿ, ಆ ಚಂದ್ರನ ಬಿಂಬವನ್ನು ನೋಡು, ಎಷ್ಟು ರಮ್ಯವಾಗಿರುವುದು. ಹೌದು ಸ್ವಾಮಿ, ಬಹಳ ರಮ್ಯವಾಗಿರುವುದಲ್ಲವೇ? ಹೌದು. ಎಂತಹ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ. ಚಂದ್ರನ ನಾಚಿಸುವ ಚಂದ್ರನ ನಾಚಿಸುವ ನನ್ನ ಮನ ಮಂದಿರದೊಡೆಯ ನಿನ ಸ್ನೇಹಾನಂದಮಯ ಪ್ರೇಮಾಮೋದಮಯ ಪಮಗ ಪ ದಪ ಮಮ ಸರಿ ನಿಸ ದಪ ಮದ ದ ಪಮಗ ಪ ಪ ಸರಿ ನಿಸ ಸ ದಪ ಮಮ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ. ಬೆಳಗಿದೆ ಬಾಳನು ಸತಿಯಾಗಿ, ಬೆಳಗಿದೆ ಬಾಳನು ಸತಿಯಾಗಿ. ಎಂತಹ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ. ತಪ ಮದ ಪಮಗಮ ತಪ ಮಮ ಸರಿ ನಿಸ ತಪ ಮದ ಪಮಗ ಪಾಪ ಸರಿ ನಿಸ ಸರಿ ನಿಸ. ಕಿನ್ನರ ಲೋಕದ ಚೈತನ್ಯವೇ ನಿನ್ನ ಕೈ ಸನ್ನಿಗೆ ನಾ ಮಣಿದಿಹನು. ಆಹಾ. ಆಹಾ, ಹೌದು ಸ್ವಾಮಿ. ಕಿನ್ನರ ಲೋಕದ ಚೈತನ್ಯವೇ ನಿನ್ನ ಕೈ ಸನ್ನಿಗೆ ನಾ ಮಣಿದಿಹನು. ಹೌದೇ? ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ದುಂಬಿಯ ಗೊಂದಲ ಗೈದವನೇ, ದುಂಬಿಯ ಗೊಂದಲ ಗೈದವನೇ. ಚಂದ್ರನ ನಾಚಿಸುವ ನನ್ನ ಮನ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಪ್ರೇಮಾಮೋದಮಯ. ಉತ್ತರೆ, ಈ ಉದ್ಯಾನವನವನ್ನು ನೋಡು, ಎಷ್ಟು ರಮ್ಯವಾಗಿರುವುದು. ನೀನು ಸಹ ತುಂಬಾ ಸುಂದರವಾಗಿರುವೆ. ಆಹಾ, ರವಿ ಜಾರಿದ ಬಾ ಶಶಿ ಮೋಡಿದ ರವಿ ಜಾರಿದ ಬಾ ಶಶಿ ಮೋಡಿದ ಹುಣ್ಣಿಮೆ ರಾತ್ರಿ ಕಾಣಲು ಬಂದೆ, ಕಣ್ಣನೆ ಹಾಲಿನ ಬೆಳಕಲ್ಲಿ ನಿಂದೆ, ವಿರಹದಿ ಬೆಂದೆ ನೆನಪಲ್ಲಿ ನೊಂದೆ, ಬಾರೇ ಗೆಳತಿ ಎಂದೆ ನೀ ಸೇರೆ ನನ್ನ ಹಿಂದೆ. ರವಿ ಜಾರಿದ ಬಾ ಶಶಿ ಮೂಡಿದ, ತಂಗಾಳಿ ಬೀಸಿ ಬಂದು ಗಂಧ
ಗಾಂಧಾರ ರಾಜ, ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ಆ ಕೌರವ ವಂಶವನ್ನು ನಿರ್ವಂಶ ಮಾಡುವೆ ಎಂದು ಗೈದ ಶಪಥ ಏನಾಯಿತು? 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 ಈ ಸೋಬಲರಾಜ ಶಕುನಿಯ ಶಾಸನೇನು? ಅಲಗಳೆಯುತ್ತಿರುವ ದಮ ಮರುಳುಗಳೇ ಸದ್ದು. ಏ ಕುಕ್ಷಿ ಬಗೆವ ಕುಹಕ ಕಂಟಕ ಕರ್ಕಶ ಕೇಕೆ, ಏ ನೀ ಪ್ರಳಯಾಗ್ನಿ ಜ್ವಾಲೆಯೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಿಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೋಬಲರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತರಾದ ದುರ್ಮತ, ದುರ್ಜಾತ, ದುರುಳ ದುರ್ಯೋಧನನ್ನೇ ಕೇಳು. ಅಂದು ನಿರಾಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಮನೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ವಿಮರ್ಶೆಗಳನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಸಿಡಿಯುತ್ತದೆ, ಕೈ ಕಾಲುಗಳು ಕಂಪಿಸುತ್ತವೆ, ಸಹಸ್ರಾರು ಸೂಲಗಳು ಒಮ್ಮೆ ನನ್ನೆದೆಗೆ ನಾಟಿದಂತಾಗುತ್ತಿದೆ. ನರ ನಾಡಿಗಳೆಲ್ಲವೂ ರಕ್ತವೇ ಕುದಿತದೆ. ಆದರೆ ನನ್ನ ಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ದಿನಕ್ಕೊಂದಿಡಿ ಅನ್ನ, ಒಂದೇ ಒಂದು ಒಳಲೆ ನೀರು, ಆ ಇಡೀ ಕೂಳು ಒಳಲೆ ನೀರು ನನಗೊಪ್ಪಿಸಿ ಅವರೆಲ್ಲರೂ ಉಪವಾಸ ಮಾಡುತ್ತಿದ್ದರು. ಸುಯೋಧನ ಉಪವಾಸ ಮಾಡುತ್ತಿದ್ದರು. ಉಪವಾಸ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನುಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಅತರರಾದರು. ಸುಯೋಧನ ಅತರರಾದರು. ಅಂದಿನ ದಾರುಣ ದೃಶ್ಯವು ಶ್ರುತಿ ಪಟಾಲದಿಂದ ಹಚ್ಚ ಚೆಳಿದು ಉಳಿದು ಕಟಕುತನ ಬಡ ಬಾಗ್ನಿ ಜೋಲೆಯಲ್ಲಿ ನೊಂದು ಬೆಂದು ಕುಂದಿ ಕೃಶವಾಗಿ ಆ ನನ್ನ ದೇಹವನ್ನೇ ಅಣವಣವಾಗಿ ಕತ್ತರಿಸಿ ನೋಡಿದರು. ಪ್ರತಿ ಒಂದು ಅಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನ ನಾಲಿಸಲು ಅಸಾಧ್ಯ. ಸುಯೋಧನ ಅಸಾಧ್ಯ. ದುಷ್ಟ ದುರ್ವೀಯ ಅಟ್ಟಾಸದಿಂದ ಮೆಟ್ಟಿ ಮೆರೆಯುವ ದುರುಳ ದುರ್ಯೋಧನನ್ನೇ ಕೇಳು. ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನೇ ಆಗಿಸಿ ಕುರುಕುಲ ಕೀಟವೇ ಕೇಳು. ನಾನು ಸಹ ನನ್ನ 99 ಮಂದಿ ಸಹೋದರರೊಡಗೂಡಿ ಸಕಲ ಸಾಮಂತ ರಾಜರಿಂದ ಓಲೈಸಿಕೊಳ್ಳುತ್ತ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ರಾಜ್ಯಭಾರ ಮಾಡಬಹುದಿತ್ತಲ್ಲ. ಆದರೆ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಸುಯೋಧನ, ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಕುರುರಾಜ. ಗತಾಸ್ಮರಣೆ ಭವಿಷ್ಯವು ಅಲಾಸ್ಯ ಆಗುವುದು. ಅಂತೆಯೇ ನಾನು ನಿನ್ನನ್ನೇ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು.
ವಜ್ರವನ್ನು ವಜ್ರದಿಂದಲೇ ತ್ಯಜಿಸಬೇಕು. ನಿನ್ನಂಥ ಮೋಸಗಾರನನ್ನೇ ಮೋಸದಿಂದಲೇ ನಾಶನಪಡಿಸುವೆ ಎಂಬ ಹಿರಿಯರ ಯೋಕ್ತಿಗಳ ಅನುಸರಿಸಿ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯನ್ನೇ ಇಡಿಸುವೆನು. ದುರ್ಯೋಧನ 99 ಮಂದಿ ವಂಶವನ್ನು ನಿರ್ವಂಶವನ್ನಾಗಿ ಮಾಡಿ ಈ ನನ್ನ ಕಣ್ಣಾರ ಕಾಣದ ಕಪಟ ದೂತ ವಿದ್ಯೆ ವಿಶಾರದ ಈ ಶಕುನಿಗೆಲ್ಲಿದೆ ಶಾಂತಿ, ಅದೆಲ್ಲಿದೆ ವಿಶ್ರಾಂತಿ. ಅಳಬೇಡಿರಿ 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 ನನ್ನ ತಾಭಾಗ್ಯ ಸಹೋದರರೇ, ಅಳಬೇಡಿರಿ 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 ನನ್ನ ತಾಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನ 99 ಮಂದಿ ಸಹೋದರರ ಚಿನ್ನ ರಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲಿ ನಿಮ್ಮ ನಿರಾಜರಾಗಿ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿಮಗಾಗುವ ಹಿಂಸೆ ಅತಿ ಅತಿ ಭಯಾನಕ ಎನಿಸುವುದು. ದುರ್ಯೋಧನ ತಾಯಿ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನೆಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವೆನು, ನರಕದ ದಾರಿಯನ್ನೇ ಇಡಿಸುವೆನು. ನರಕದ ಮಾರ್ಗ ನಿನಗೆ ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನವಷ್ಟರಲ್ಲಿ ನಿನ್ನ ಆಗಮನ. ಮಾವ, ನಾನು ಮಾಡಿದ ಕಾರ್ಯವು ಸರಿಯೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟು ದೂತನು ಸಮಾಚಾರವು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ತೋಲು ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸಹಿತ ಕಲಹ ಈ ಉಚಿತವೇ ಮಾವ? ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಇದ್ದವ ಅಧರ್ಮವೆಂದು ಕೃಷ್ಣನು ಎಷ್ಟೋ ಇದುವಾಗಿ ಹೇಳಿದ್ದನು. ಆದರೆ ಅವನ ಮಾತುಗಳನ್ನು ನಿರಾಕರಿಸಿ ಬಿಟ್ಟೆನಲ್ಲ. ಕೃಷ್ಣನು ಕ್ಷತ್ರಿ ಜಾತಿಯ ಪರಮ ವೈರಿ. ಅವನ ಮಾತುಗಳು ಅಷ್ಟೊಂದು ಪರಿಗ್ರಹವಲ್ಲ ಬಿಡು ಸುಯೋಧನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಪುಂಡರನ್ನ ವೇದಿಸಿ ತಲೆ ತಗ್ಗಿಸಿ ಮೆರವೆನ. ಪುಂಡರನ್ನ ವೇದಿಸಿ ತಲೆ ತಗ್ಗಿಸಿ ಮೆರವೆನ. ಭುಜದ ನರವ ಅದಮರನ್ನು ಸಿರವ ಕಡೆದು ಬರುವೆನ. ಭುಜದ ನರವ ಅಸಿರವ ಸಿರವ ಕಡೆದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಅಗ್ರಜ ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋಣಂತೆ ಅಣ್ಣ. ಏನು? ಕೃಷ್ಣನ ಅಷ್ಟಾವತಿಯಲ್ಲಿ? ಹೋಗು ಸಹೋದರ, ಹೋಗು. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ಕಲ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ.
ಅಗ್ರಜಾಲಿತಕ್ಕೆ ಯದು ನಂದನನೋ ದರಿದ್ರೋಬಿತ ವಿದುರ ಗೆಳೆಯನ ಸಂಧಿಸ ತನ್ನ ಕುಟೀರಕ್ಕೆ ಹೋಗಿ ಸೈಸದು ನನಗೆ ಅಗ್ರಜ ಅಗ್ರಜ ಸೋದರ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಇದುರನ ಮನೆಯೊಳು ಅದಮನ ತಿಂಡಿಯು ಇದುರನ ಮನೆಯೊಳು ಅದಮನ ತಿಂಡಿಯು ಉದರದಿ ಬಂದಿಸಿ ಮುದದಿ ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಬಲ್ಲ ಕೈದ ಪರಿಯ ಎಲ್ಲವನ್ನು ನೋಡಿ ಬಲ್ಲ ಕೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದೆ ಮನಸ್ಸು ಚಲ್ಲದಿ ಸುದಣ್ಣ ನಿಲ್ಲದೆ ಮನಸ್ಸು ಚಲ್ಲದಿ ಸುದಣ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕಳ್ಳ ಬಲ್ಲ ಗೈದ ಕಾರ್ಯ ಅಣ್ಣ ಸೋದರ ಆಗಲೇ ರಾಜಸ ದಾಟಿ ಆ ದರಿದ್ರ ವಿದುರು ಮುರುಕು ಜೋಡ್ಪಡೆ ಆಚರಿಸಿರುವಂತೆ ಎಷ್ಟೊಂದು ಅವಹೇಳನ ಅಣ್ಣ ಎಷ್ಟೊಂದು ಅವಹೇಳನ ಸೋದರ ಅವ ಹೇಳುವನಲ್ಲ ಪ್ರಿಯ ಸೋದರ, ಕೃಷ್ಣನಿಗೆ ಇದರನಂತ ಭಕ್ತರು ಮತ್ತಾರು ಇರುವರು. ಈ ದಿನ ಅತಿಥಿ ಸತ್ಕಾರ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಿಗೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ಸಹೋದರ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸೋದರ ಗುಣಚಲಬೊಮ್ಮ ಬಂಡ ಆ ಬಂಡ ಭೀಮನು ಗುಂಡಿಗೆ ಬಿಸಿ ರಕ್ತ ಪಾನ ಮಾಡದೆ ಹೊಣೆಗೊಳ್ಳುವುದೇ. ಈಗಿರುವಾಗ ಸತ್ಕಾರವಂತೆ ಸತ್ಕಾರ ಒಪ್ಪಲಾರದು ಅಣ್ಣ. ಸೋದರ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಮುರಾರಿ ಕೃಷ್ಣ ಪಚ್ಚವ ಕಾಲುವ ಮೂಲವೇ ನನ್ನೊಡನೆ, ಮುರಾರಿ ಕೃಷ್ಣ ಪಚ್ಚವ ಕಾಲುವ ಮೂಲವೇ ನನ್ನೊಡನೆ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂತು ಎನ್ಮನೆಗೆ, ಗುರುಕುಲವೇ ನಾಶವಾಗುವ ಕಾಲವು ಬಂತು ಎನ್ಮನೆಗೆ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ನಲ್ಲೆಯನ ಗೊಲ್ಲನ ಮರ್ಮವ ಅರಿವುದು ಈ ಪರಿ ದುಡುಕುವುದೇ, ನಲ್ಲೆಯನ ಗೊಲ್ಲನ ಮರ್ಮವ ಅರಿವುದು ಈ ಪರಿ ದುಡುಕುವುದೇ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಸೋದರ ನೋಡಿದ್ದೆ ಮಾವ, ನನ್ನ ತಮ್ಮನ ಕೃತಜ್ಞ ಸ್ವರೂಪವನ್ನು ಗಜಗಳು ಎಷ್ಟಿದ್ದೇವೆ ಸಿಂಹಕ್ಕೆ ಸರಿಸಾಟಿಯೇ. ಇವಾಗೇನು ಮಾಡುವುದು ಮಾವ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದನಲ್ಲ, ಸಾರ್ವಭೌಮ ವೈಭವ ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪುಡಿಯನ್ನೇ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನ ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನ ಮೇಲೆ ಇಷ್ಟೊಂದು ದೇಶ ಏಕೆ ಮಾವ? ಕೃಷ್ಣನು ಛತ್ರಿ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆ ಎಂದೇ ಅವತರಿಸಿರುವವನಯ್ಯ. ಜರಾಸಂಧ, ಶಿಶುಪಾಲ
ಇವರಗಳೆಲ್ಲ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳ ಮರಳ ಮುದುಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ತಾನು ರಾಜ್ಯಭಾರ ಮಾಡಿದನಲ್ಲ. ಸಹೋದರರ ಸುರೂಪಾನ ಪ್ರಮತ್ತನಾಗಿ ಮಾಡಿ ರಾಜ್ಯಲಕ್ಷ್ಮಿಯ ತಾನು ವಶಪಡಿಸಿಕೊಂಡನಲ್ಲ. ಅಂತಹ ಅವನಿಗೆ ಮನ್ನಣೆಯೇ ಗುರುರಾಜ. ಮಾವ, ನನ್ನನ್ನು ಹಾಗಾದರೆ ದ್ವಾರಕೆಗೆ ಕಳಿಸಿದ್ದೇದಕ್ಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಈ ದುರ್ಯೋಧನನು ಯೋಚಿಸೋದು ಉಚಿತವೇ ಮಾವ? ಅದಕ್ಕೊಂದು ಉದ್ದೇಶವಿದೆ. ಏನದು? ಕಾಳಿಂಗ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತ ನಿಜಯೋನ್ಮತ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನೇ ವಹಿಸಿದ್ದೆ ಆದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಮಾವ, ನೀನು ಹೇಳುವಂತ ವಂಚಕನೇ ಇರ್ಬೋದು, ಆದರೆ ಆ ಪಾಂಡವರನ್ನು ಪಾಪ ಹಿಂಸಿಸಬೇಕಲ್ಲ ಮಾವ? ಪಾಪ 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 ಪುಣ್ಯ ದಯೆ ದಾಕ್ಷಿಣ್ಯ ಇವುಗಳೆಲ್ಲ ಎಂದನಿಂದ ಅಭ್ಯಾಸ ಮಾಡಿಕೊಂಡೆ ಕೌರವೇಶ್ವರ. ಆ ಕೃಷ್ಣನಿಂದ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನೇ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳ ಕುರು ಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೈಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದನ್ನೆರುತ್ತಿ ಏಕೆ? ದ್ರೇಹಿ ದ್ರೇಹಿ ಎಂದು ಮಾವ ಸರಿಯಾಗಿ ಹೇಳಿದ್ದೆ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿ ಕೊಡಲಾರೆ ನೀವು. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು? ಈಗ ತಾನೇ ನಿಮ್ಮ ತಮ್ಮ ಹೇಳುವುದನ್ನಲ್ಲ, ಅದನ್ನು ಯಥಾ ಸಮಯದಲ್ಲಿ ತಿಳಿಸುವೆನು. ನಡೆ ಬಾವ, ನಡೆ 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 ನಿನ್ನಡ ನಾಡಿಯಾಗಿ ನಿನ್ನ ಕುಲದ ಬೇರನೆ ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದನು? ನಡೆ ನಡೆ ನನ್ನ ಶೇಡಾಂಬ, ದೈವಾಜ್ಞೆಗೆ ಆವತಿಯಾಗಲಿರುವ ಪತಂಗವೇ ನಡೆ ನಡೆ. ಇದೀಗ ನಿನ್ನ ವಿನಾಶ ಕಾರ್ಯ ಏನು ಅರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದೇಶವೆಂಬ ವಿಷದ ಜ್ವಾಲೆಯನ್ನೇ ವರ್ತಿಸಿದೆ ಅಲ್ಲವೇ? ಅದು ಇಂದು
ದಗದಗನೆ ಹತ್ತಿ ಉರಿಯುತ್ತಿದೆ. 3 ಅಕ್ಷರದ ಶಕುನಿಯ ಅರ್ಥವನ್ನು ನೀನೇನಾದರೂ ಬಲ್ಲೆಯ ಮುರುಳೆ, ಬಲ್ಲೆಯ? ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರು ಸಂಜಾತರನ್ನು, ನೀ ಎಂದರೆ ನಿನ್ನ ಕುರುವಂಶ ನಿರ್ವಂಶ, ನಿರ್ನಾಮ. ಎಲ್ಲವೋ 3 ಅಕ್ಷರದ ಕೌರವ ಯಾವ ನನ್ನ ಗಾಂಧಾರ ವಂಶವನ್ನು ನಿರ್ಮೂಲನೆ ಮಾಡಿ ಉತ್ತುಂಗ ಶಿಕಾರದ ತಾರಕೇರಿ ಮೆರೆಯುತ್ತಿರುವ ನಿನ್ನ ಕುರುವಂಶ ನಿರ್ವಂಶ, ನಿರ್ನಾಮ. ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾಸ್ಥಾನವನ್ನಾಗಿಸಿ ಮೆರೆತಿರುವ ನಿನ್ನ ಹಸ್ತಿನಾವತಿಯ ಅರಮನೆ, ಸೋನ್ಯಸ್ತಿನಾವತಿಯ ಮಹಾದಾರದ ಕುರುಕ್ಷೇತ್ರ ರಣರಂಗದವರೆಗೂ ರಕ್ತದ ಸಾಗರವನ್ನೇರ್ಪಡಿಸಿ ಹಸ್ತಿನಾವತಿ ಮಣಿ ಮುಕುಟ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮಲಗಿಸಿ ಬಯಕೆ ಒತ್ತ ನನ್ನ ರಕ್ತಾಕ್ಷರದ ಉರಿಗಣ್ಣು ತಾಪ ಆರಸಿ ಸಾಮ್ರಾಟ ಪದವಿ ಪಟ್ಟದ ಮುಕುಟ ವನತ್ತು ಚಲೆದಂಕ ಮಲ್ಲನೆಂದು ಮೆರೆಯುತ್ತಿರುವ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ಹೊರಲಾಡುವುದನ್ನು ನಾನೆಂದು ಕಾಣುವೆನು. ಅಂದೇ ನನಗಾನಂದ, ಅಂದೇ ನನಗೆ ಪರಮಾನಂದ, ಅಂದೇ ನನಗೆ ಮಹಾನಂದ. ಎಲ್ಲವೋ ಕುರುಕುಲದ ಕುನ್ನಿ, ನಿನ್ನ ಸತಿ ಭಾನುಮತಿಯು ಮುಂಡೆಯಾಗಿ ನಿನ್ನ ಮೃತದ ದೇಹದ ಮೇಲೆ ಬಿದ್ದು ಹೊರಲಾಡುವುದನ್ನು ನಾನೆಂದು ಕಾಣುವೆನು. ಅಂದೇ ನನಗಾನಂದ, ಅಂದೇ ಈ ಶಕುನಿಯ ಸಹೋದರರ ಆತ್ಮಕ್ಕೆ ಸಂತೃಪ್ತಿ, ಅಂದೇ ಈ ಶಕುನಿಯ ಪೂರ್ಣ ವಿಶ್ರಾಂತಿ. ದಗದಗ 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 ನೆದ್ದಿದ್ರೆ ಹಜ್ಜಾಲೆ ದಯಿಸುತ್ತಿರುವುದು ಲೋಕ ಕರಾಳೆ, ಲೋಕ ಕರಾಳೆ. ಅರಳಿಗೆ ದಾಹವು ಎಲ್ಲೆಲ್ಲ ಉಳಿಯುವುದೆಂತೋ ಕುರುವಂಶದರು, ಕುರುವಂಶದರು. ದಗದಗ ದಗದಗ ನೆದ್ದಿದ್ರೆ ಹಜ್ಜಾಲೆ ದಯಿಸುತ್ತಿರುವುದು ಲೋಕ ಕರಾಳೆ, ಲೋಕ ಕರಾಳೆ. ಅರಳಿಗೆ ದಾಹವು ಎಲ್ಲೆಲ್ಲೋ ಉಳಿಯುವುದೆಂತೋ ಕುರುವಂಶದರು, ಕುರುವಂಶದರು. ಸೋಲಿಸಿ ನಮ್ಮನ ಕುರುಪತಿ ತಂದ ಹಸ್ತಿನಾವತಿ ಸೆರೆ ಒಳಗಿಟ್ಟ. ಅಣ್ಣತ ಮಂದಿರ ನೋರ್ವರ ನಾವು, ನಮಗೊದಗಿತು ಸೆರೆ ಮನದೊಳು ಸಾವು. ನೋರ್ವರ ಲಬ್ಬನು ಉಳಿದಿಹನೀಗ, ತೀರಿಸಲು ಜರ ಸಾಲವ ಬೇಗ. ಎಮ್ಮರವಾಗಿ ಎನ್ಮಯ ಸೇಡು ಮಸಾನ ಎನ್ನುವುದೇ ಕೌರವ ನಾಡು, ಕೌರವ ನಾಡು. ದಗದಗ 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 ನೆದ್ದಿದ್ರೆ ಹಜ್ಜಾಲೆ ದಯಿಸುತ್ತಿರುವುದು ಲೋಕ